ಪುನೀತ್ ರಾಜ್ಕುಮಾರ್ಗೂ ನನಗೂ ಒಂದೇ ದಿವಸ ಕೊಟ್ಟಿದ್ದು. ಅವ್ರ ಮದುವೆ ದಿವಸನೇ 5 ಹಾಕಿದ್ದು. ಪುನೀತ್ ರಾಜ್ಕುಮಾರ್ ಮದುವೆ ದಿವಸ ಹಾಕಿದ್ದು ರಿಂಗ್. ಬಟ್ ಆವಾಗಿನ ಸಿನಿಮಾ ಫೀಲ್ಡ್ಗೂ ಇವಾಗಿನ ಸಿನಿಮಾ ಫೀಲ್ಡ್ಗೂ ತುಂಬ ವ್ಯತ್ಯಾಸ ಆಯ್ತು ರೀ. ಅವಾಗ ಒಬ್ಬ ಕಲಾವಿದಂಗೆ ಬೆಲೆ ಇತ್ತು, ಒಬ್ಬ ಡೈರೆಕ್ಟ್ರಿಗೆ ಬೆಲೆ ಇತ್ತು. ಈವನ್ ರಾಜ್ಕುಮಾರ್ ಅವ್ರು ಹೇಳೋ ಪ್ರಕಾರ, ಅಪ್ಪಾಜಿ ಅವ್ರು ಹೇಳೋ ಪ್ರಕಾರ ಅಭಿಮಾನಿಗಳಿಗೆ ಬೆಲೆ ಇತ್ತು. ಪ್ರೊಡ್ಯೂಸರ್ ಬರ್ಬೇಕು ಅವ್ರಿಗೆ, ಪ್ರೊಡ್ಯೂಸರ್ಗೆ ಹೋಗಿ ಮಾತಾಡಿ ಅವ್ರನ್ನ ಬೀಳ್ಸಿ, ಅವ್ರ ವೀಕ್ನೆಸ್ ನೋಡಿ, ಅವ್ರ ವೀಕ್ನೆಸ್ ಫುಲ್ಫಿಲ್ ಮಾಡಿ, ಅವ್ರನ್ನ ಸರ್ವನಾಶ ಮಾಡಿ ಅವರೂ ಬೆಳೆಯಲ್ಲ, ಸಿನಿಮಾನೂ ಆಗಲ್ಲ, ಪ್ರೊಡ್ಯೂಸರ್ನೂ ಉಳಿಸ್ಲಿಲ್ಲ. ಆ ಥರ ನೋಡ್ತಾ ಇದ್ದಿದ್ದು. ಇವತ್ತು ಕೆಲವರು ಇದ್ದಾರೆ ಪ್ರೊಡ್ಯೂಸರ್ಗಳು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಮೊನ್ನೆ ಏನೋ ಈ ಪ್ರೇಮ್ದು ಕನಕಪುರ ಶ್ರೀನಿವಾಸ್ ಅವ್ರು ಮಾತಾಡಿ ತುಂಬ ಬೇಜಾರಾಯಿತು. ಯೂನಿವರ್ಸಿಟಿ ಲೆವೆಲ್ಗೆ ಕ್ರಿಕೆಟ್ ಆಡಿದ್ದೀನಿ, ಖೋಖೋ ಆಡಿದ್ದೀನಿ, ಕಬಡ್ಡಿ 5 ವರ್ಷ ಸ್ಟೇಟ್ಗೆ ಆಡಿದ್ದೀನಿ. ಒಬ್ರು ಇದ್ದಾರೆ ಇಂಡಿಯನ್ ಪ್ಲೇಯರು. ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಇರೋರೆಲ್ಲ ಸ್ಪೋರ್ಟ್ಸ್ ಮ್ಯಾನೇ. ಸಿನಿಮಾ ಸೆಟ್ಟಿಗೆ, ಅಣ್ಣವ್ರ ಸಿನಿಮಾ ಸೆಟ್ಟಿಗೆಲ್ಲ ಭೇಟಿ ಆಗಬೇಕಾದ್ರೆ ಅಪ್ಪು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಲಾಸ್ಟಲ್ಲಿ. ಅದಕ್ಕೆ ಮುಂಚೆ ನಾವೇ ಹೋಗ್ಬಿಡ್ತಾ ಇದ್ವಿ. ಓಕೆ, ಕಿಡ್ನಾಪ್ ಆಗಿ ಬಂದ್ಮೇಲೆ ಸ್ವಲ್ಪ ಅವ್ರಿಗೂ ಎಲ್ಲರನ್ನೂ ಸ್ವಲ್ಪ ಅವಾಯ್ಡ್ ಮಾಡೋದು, ಅದು ಇದು ನಡೆಯೋದಿಲ್ಲ. ನಾವು ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಇವಾಗ ನಾವು ಯಾರಿಗೋ ಹೋಗ ಅನ್ಕೊಂಡು ಹೋಗಿ. ಅಪ್ಪು ಅವ್ರು ಹೆಂಗೆ ನಿಮ್ಗೆ ಕಾಂಟ್ಯಾಕ್ಟ್ ಹೆಂಗಿದ್ರು ಅಂತ? ಸರ್, ನಾವೆಲ್ಲ ಗಾಂಧಿನಗರದಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ವಿ. ಓಕೆ, ನಾವು ನಮ್ಮ ಫ್ರೆಂಡಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ವಲ್ಲ, ಓಮ್ ಫಿಲಮ್ ಅವ್ರ ಹತ್ರ ತೊಗೊಂಡಿದ್ವಿ ನಾವು. ನೀವು? ನಮ್ಮ ಫ್ರೆಂಡ್ಗೆ ತೊಗೊಂಡಿದ್ವಿ. ಅದೇ ಇದು ರಿಂಗ್ ಇದು. ಓಮ್ ಸಿನಿಮಾ ರಿಲೀಸ್ ಆದಾಗ ಹಾಕಿದ ಸಿನಿಮಾ ರಿಂಗ್ ಇದು. ಇದೇ ಥರ ರಿಂಗು ಪುನೀತ್ ಅವ್ರ ಮದುವೆನಲ್ಲಿ ಗಿಫ್ಟ್ ಕೊಟ್ಟಿದ್ದೀವಿ ನೀವು? ನಾವು ನಮ್ಮ ಫ್ರೆಂಡು. ಸೊ ಅದರಿಂದ ಬಂದಂತ ಲಾಭದಲ್ಲಿ ತಗೊಂಡಿದ್ದ? ಇಲ್ಲ, ನನಗೆ ನನ್ನ ಫ್ರೆಂಡ್ಗೆ ನಾನು ಸಿನಿಮಾ ಕೊಡಿಸ್ದೆ. ಸಿನಿಮಾ ಕೊಡಿಸಿದೆ, ಇನ್ವೆಸ್ಟ್ಮೆಂಟ್ ಮಾಡಿ ಕೊಡಿಸಿದ್ದು. ಅವನಿಗೆ ಆ ಖುಷಿಗೋಸ್ಕರ ಈ ಸಿನಿಮಾ ರಿಂಗ್ ಕೊಟ್ಟಿದ್ವಿ. ಓಮ್ ಅಂತ. ಇವ್ರು ಪುನೀತ್ ರಾಜ್ಕುಮಾರ್ಗೂ ನನಗೂ ಒಂದೇ ದಿವಸ ಕೊಟ್ಟಿದ್ದು. ಅವ್ರ ಮದುವೆ ದಿವಸನೇ 5 ಹಾಕಿದ್ದು. ಈ ರಿಂಗ್ ರಾಜ್ಕುಮಾರ್ ಮದುವೆ ದಿವಸ ಹಾಕಿದ್ದು ರಿಂಗ್. ಅವಾಗಿಂದ ನಮ್ಗೇನೋ ಒಂಥರ ಎಕ್ಸ್ಟ್ರಾ ಅಭಿಮಾನ ರೀ. ಏನು ಹೇಳಿದ್ರು ಸರ್ ಅವಾಗ? ಇವಾಗ ಓಮ್ದು ರಿಂಗ್ ಕೊಟ್ಟಾಗ ಅಪ್ಪು ಅವ್ರು ಏನು ಹೇಳಿದ್ರು? ಏನಿಲ್ಲ, ಸುಮ್ಮನೆ ತೊಗೊಂಡ್ರು, ಹಾಕೊಂಡ್ರು. ಮದುವೆಲಿ ಮದುವೆ ರಾಜರಾಜೇಶ್ವರಿ ನಗರ ಚೌಟ್ರಿನಲ್ಲಿ ನಡೆದಿದ್ದು ಮದುವೆ. ಏನ್ ಮಾತಾಡಕ್ ಸಾಧ್ಯ ಆಯ್ತು? ಹಾಕಿಲ್ಲ, ನನ್ನ ಫ್ರೆಂಡೇ ಹಾಕ್ದ ಕೈ ಹಾಕಿದ್ರೆ ಸುಮ್ಮನೆ ಖುಷಿ ಆಯ್ತು. ನೋಡಿದ್ರು, ಓಮ್ ಸಿನಿಮಾ ಅಂದ್ರು, ಅಷ್ಟೇ. ಆವಾಗ ಬಟ್ ಆವಾಗಿನ ಸಿನಿಮಾ ಫೀಲ್ಡ್ಗೂ ಇವಾಗಿನ ಸಿನಿಮಾ ಫೀಲ್ಡ್ಗೂ ತುಂಬ ವ್ಯತ್ಯಾಸ ಆಯ್ತು ರೀ. ಅವಾಗ ಒಬ್ಬ ಕಲಾವಿದಂಗೆ ಬೆಲೆ ಇತ್ತು, ಒಬ್ಬ ಡೈರೆಕ್ಟ್ರಿಗೆ ಬೆಲೆ ಇತ್ತು. ಈವನ್ ರಾಜ್ಕುಮಾರ್ ಅವ್ರು ಹೇಳೋ ಪ್ರಕಾರ, ಅಪ್ಪಾಜಿ ಅವ್ರು ಹೇಳೋ ಪ್ರಕಾರ ಅಭಿಮಾನಿಗಳಿಗೆ ಬೆಲೆ ಇತ್ತು. ಹೌದು ಸರ್, ನಿಜ. ಇವಾಗ ಯಾರಿಗೂ ಇಲ್ಲ ಬೆಲೆ. ಇವಾಗ ಏನಿದ್ರು ಬೂಸ್ಟ್ ಮಾತು ಕಲ್ತ್ಬಿಟ್ಟವ್ರೆ ಡೈರೆಕ್ಟರ್ಗಳು. ಕೆಲವರು, ಎಲ್ಲರೂ ಅಲ್ಲ, ಕೆಲವರು ಮಾತು ಕಲ್ತ್ಬಿಟ್ಟವ್ರೆ. ಅವ್ರ ಕೆಲಸ ಬರಲಿ ಬರದೇ ಇರಲಿ ಚಿಂತೆ ಇಲ್ಲ. ಪ್ರೊಡ್ಯೂಸರ್ ಬರ್ಬೇಕು ಅವ್ರಿಗೆ, ಪ್ರೊಡ್ಯೂಸರ್ಗೆ ಹೋಗಿ ಮಾತಾಡಿ ಅವ್ರನ್ನ ಬೀಳ್ಸಿ, ಅವ್ರ ವೀಕ್ನೆಸ್ ನೋಡಿ, ಅವ್ರ ವೀಕ್ನೆಸ್ ಫುಲ್ಫಿಲ್ ಮಾಡಿ, ಅವ್ರನ್ನ ಸರ್ವನಾಶ ಮಾಡಿ ಅವರೂ ಬೆಳೆಯಲ್ಲ, ಸಿನಿಮಾನೂ ಆಗಲ್ಲ, ಪ್ರೊಡ್ಯೂಸರ್ನೂ ಉಳಿಸ್ಲಿಲ್ಲ. ಆವಾಗ ಒಬ್ಬ ಪ್ರೊಡ್ಯೂಸರ್ ಅಂದರೆ ಏನು ಬೆಲೆ ಇರೋದು? ಒಬ್ಬ ಕಲಾವಿದ, ಒಬ್ಬ ಡೈರೆಕ್ಟ್ರು ಅಂದರೆ, ಡೈರೆಕ್ಟ್ರುಗಳು ಬಂದರೆ ಎಲ್ಲ ಎದ್ದು ನಿಂತ್ಕೊಳ್ಳೋರು. ನಾನು ನೋಡಿದ್ದೀನಿ, ರಾಜ್ಕುಮಾರ್ ಅವರು ಎದ್ದು ನಿಂತ್ಕೊಳ್ಳೋರು. ನಾರಾಯಣ್ ಬಂದಾಗ ಎಸ್ ನಾರಾಯಣ್ ಡೈರೆಕ್ಟ್ರು, ರಾಜ್ಕುಮಾರ್ ಅವರೆಲ್ಲ ಕೂತಿದ್ರು. ಅವ್ರು ಡೈರೆಕ್ಟರ್ ಬರ್ತಾರೆ, ಎದ್ದು ನಿಂತ್ಕೊಳ್ಳೋರು ಅವರು. ಹೌದು ಸರ್, ನಾವು ಕೇಳಿದ್ವಿ ಸುಮಾರು ಸಂದರ್ಶನದಲ್ಲಿ. ಎಸ್ ನಾರಾಯಣ್ ಅವರು ಹೇಳಿದ್ದಾರೆ, ಅವ್ರು ವಯಸ್ಸು ಬಿಟ್ಬಿಡಿ ಅಂದರೆ ಅವ್ರು ಕೊಡ್ತಾ ಇದ್ದಿದ್ದು ಬೆಲೆ. ಹೌದು ಸರ್, ಹೌದು. ಒಬ್ಬ ಡೈರೆಕ್ಟ್ರನ್ನ ಸರಸ್ವತಿ ಪುತ್ರ ಆ ಥರ ನೋಡ್ತಾ ಇದ್ದಿದ್ದು. ಇವತ್ತು ಕೆಲವರು ಇದ್ದಾರೆ ಪ್ರೊಡ್ಯೂಸರ್ಗಳು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಮೊನ್ನೆ ಏನೋ ಈ ಪ್ರೇಮ್ದು ಕನಕಪುರ ಶ್ರೀನಿವಾಸ್ ಅವ್ರು ಮಾತಾಡಿ ತುಂಬ ಬೇಜಾರಾಯಿತು. ಆ ಪಾಯಿಂಟಿಗೆ ಬರ್ತೀನಿ ಸರ್, ಮತ್ತೆ ನಾನು ಮಾತಾಡೋಣ ಆ ಪಾಯಿಂಟ್ನ. ಸರ್, ಇವಾಗ ನಾನು ಸ್ಟಾರ್ಟಿಂಗ್ ಆರಂಭದಲ್ಲೇ ಕೇಳೋಣ ಅಂದ್ಕೊಂಡೆ, ಈ ಮೈಕೋ ನಾಗರಾಜ್ ಅನ್ನೋದು, ಈ ಮೈಕೋ ಅನ್ನೋದು ಏನಕ್ಕೆ ಬಂತು ಸರ್ ನಿಮಗೆ ಅಂತ? ನಾನು ಮೈಕೋ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಾರೆ. ಓಕೆ, ಎಲ್ಲಿ? ಇಲ್ಲಿ ಆಡ್ಗೋಡಿ ಮೈಕೋನಲ್ಲಿ ಜಾಯಿನ್ ಆಗಿದ್ದು 1990ರಲ್ಲಿ, ಡಿಸೆಂಬರ್ 28. ಜ್ಞಾಪಕ ಇದೆ. ಎಷ್ಟು ವರ್ಷ ಮಾಡಿದ್ರಿ ಸರ್ ಮೈಕೋದಲ್ಲಿ? 32 ವರ್ಷ ಸರ್ವಿಸ್ ಮಾಡಿ. 32 ವರ್ಷ ಸರ್ವಿಸ್ ಮಾಡಿಕೊಂಡು ಮೈಕೋನಲ್ಲೇ ಮೈಕೋ ಲಲಿತಾ ಕಲಾ ಸಂಘ ಅಂತ ಇತ್ತು. ಅಲ್ಲಿ ಎವ್ರಿ ಇಯರ್ ಡ್ರಾಮಾ ಕಾಂಪಿಟೇಷನ್ ನಡೆಯೋದು, ಎಲ್ಲ ಎಂಪ್ಲಾಯೀಸ್ಗೆ ಮಾತ್ರ. ಅದು ಹೆಂಗೆ ಅಂದರೆ, ಅದು ದೊಡ್ಡ ವಾರ್ ನಡೆದಂಗೆ. ಯಾಕೆಂದ್ರೆ ಒಂದು 25 ಟೀಮ್ ಬಂದ್ಬಿಡೋದು. ಓಕೆ, 11,000 ಜನ ಇದ್ದಿದ್ದು ಮೈಕೋದಲ್ಲಿ ಫಸ್ಟು ನಾವು ಜಾಯಿನ್ ಆದಾಗ. ಇವಾಗ ಆಮೇಲೆ ಎಲ್ಲ ಕಮ್ಮಿ ಆಗೋಯ್ತು, ಈಗ 1000-1500 ಬಂದ್ಬಿಟ್ಟವ್ರೆ. ಅಷ್ಟರಲ್ಲಿ ಒಂದು 25 ಟೀಮ್ ಮಾಡ್ಕೊತಾ ಇದ್ರು. ಒಂದೊಂದು ತಿಂಗಳು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಒಂದೊಂದು ತಿಂಗಳು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಆಮೇಲೆ ಡೈಲಿ ಒಂದೊಂದು ನಾಟಕ, 25 ದಿವಸ ನಾಟಕ. ಆ ಕಾಂಪಿಟೇಷನ್ಗೆ 4 ಜನ ಜಡ್ಜ್ಗಳು ಬರೋರು, ಇಡೀ ಫ್ಯಾಕ್ಟ್ರಿ ಎಂಪ್ಲಾಯೀಸ್ ಬಂದ್ಬಿಡೋರು. ಓಕೆ, ಆಡಿಟೋರಿಯಂ ಇಲ್ಲೇ ರವೀಂದ್ರ ಕಲಾಕ್ಷೇತ್ರಕ್ಕೆ ತುಂಬ ಹೋಗ್ಬಿಡೋದು. ಅಲ್ಲೆಲ್ಲ ಶೆಡ್ಗಳಿತ್ತು, ಎಲ್ಲ ಶೆಡ್ ಬುಕ್ ಮಾಡ್ಕೋಬೇಕು ನಾವು ಪ್ರಾಕ್ಟೀಸ್ ಮಾಡೋಕ್ಕೆ. ಶೆಡ್ ಸಿಗ್ಲಿಲ್ಲ ಅಂದರೆ ಎದುರುಗಡೆ ಪಾರ್ಕ್ ಬಿಸಿಲಲ್ಲೇ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡೋದು. ಎಷ್ಟು ಸ್ಯಾಲ್ರಿ ಬರ್ತೀವಿ ಸರ್ ಮೈಕೋದಲ್ಲಿ ನಿಮಗೆ? ನಾನು ಮೈಕೋಗೆ ಜಾಯಿನ್ ಆದಾಗ ಫಸ್ಟ್ ಮಂತು 5,300 ರೂಪಾಯಿ. 5,300 ರೂಪಾಯಿ. ನಾನು 21ಕ್ಕೆ ನಾನು ಆಚೆ ಬಂದೆ.
ಅವಾಗ ಹತ್ತತ್ರ 70 ಬರ್ತಾಯಿತ್ತು. 70. ಅಲ್ಲಿಂದ ಅಲ್ಲಿ 32 ವರ್ಷಕ್ಕೆ ಡಿಫ್ರೆನ್ಸ್. ನಾನು ಸೆಲೆಕ್ಟ್ ಮಾಡಿಕೊಂಡಿದ್ದ ಜಾಗ, ಯಾಕೆಂದರೆ ನಾನು ಆಪ್ರೇಟರ್ ಆಗಿದ್ದೆ. ಅಲ್ಲೇ ಇದ್ದಿದ್ರೆ ನನಗೆ ಇನ್ನೊಂದು 10,000 ಜಾಸ್ತಿ ಬರೋದು. ಅಲ್ಲಿ ಫಸ್ಟ್ ಶಿಫ್ಟು, ಸೆಕೆಂಡ್ ಶಿಫ್ಟು, ನೈಟ್ ಶಿಫ್ಟ್ ಎಲ್ಲ ಮಾಡಬೇಕಾಯ್ತು. ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ನಾನು ಲೈಟ್ ವರ್ಕಿಗೆ ಬಂದುಬಿಟ್ಟಿದ್ದೆ. ಆವಾಗ ನಮ್ಗೆ ಇನ್ಸೆಂಟಿವ್ಸ್ ಒಂದು 10,000 ರೂಪಾಯಿ ಕಮ್ಮಿ ಬರ್ತಾಯಿತ್ತು ಸ್ಯಾಲ್ರಿ. ಏನು ಓದಿದ್ದೀರಾ ಸರ್ ಹಾಗಾದರೆ? ನಾನು ಬಿ ಎ ಕಂಪ್ಲೀಟ್ ಆಗಿಲ್ಲ. ಇಲ್ಲ. ಆಮೇಲೆ HMDನಲ್ಲಿ ಅಪ್ರೆಂಟಿಸ್ಶಿಪ್ ಮಾಡಿದ್ವಿ. ಆ ಬೇಸ್ ಮೇಲೆ ನನಗೆ ಮೈಕಲ್ಲಿ ಕೆಲಸ ಸಿಕ್ಕಿದ್ದು. ನಾನು ಕಾಲೇಜಲ್ಲಿ ಓದಬೇಕಾದ್ರೆ ಎಲ್ಲ ಕ್ರೀಡೆಗೂ ಟಾಪ್ ಮೋಸ್ಟು. ಯಾವ ಕಾಲೇಜು? ನಿಜ್ಲಿಂಗಪ್ಪ ಕಾಲೇಜು, KLE ಕಾಲೇಜು. ಓಕೆ. ಟಾಪ್ ಮೋಸ್ಟ್. ಯೂನಿವರ್ಸಿಟಿ ಲೆವೆಲ್ಗೆ ಕ್ರಿಕೆಟ್ ಆಡಿದ್ದೀನಿ, ಖೋಖೋ ಆಡಿದ್ದೀನಿ, ಕಬಡ್ಡಿ 5 ವರ್ಷ ಸ್ಟೇಟ್ಗೆ ಆಡಿದ್ದೀನಿ. ಒಬ್ಬರು ಇದ್ದಾರೆ ಇಂಡಿಯನ್ ಪ್ಲೇಯರು. ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಇರೋರೆಲ್ಲ ಸ್ಪೋರ್ಟ್ಸ್ ಮ್ಯಾನೇ.